ನಾಳೆ ಭವಾನಿ ರೇವಣ್ಣ ಅವರ ಒಂದು ಜಾಮೀನು ಅರ್ಜಿ ವಿಚಾರಣೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ನೋಡಿ, ಈಗಾಗಲೇ ಆತನನ್ನ ಕರೆದೊಯ್ತಾ ಇರುವಂತ SIT ಅಧಿಕಾರಿಗಳು ಈಗಾಗಲೇ SIT ಟೀಮ್ ಕೂಡ ಎಲ್ಲ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಬರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಪ್ರಕ್ರಿಯೆಗಳು ಇರುತ್ತೆ, ಕಾನೂನು ವ್ಯವಸ್ಥೆ ಕೂಡ ಅದೇ ಥರ ಆಗಿರುತ್ತೆ. ಇಮಿಗ್ರೇಷನ್ ಆದ ನಂತರ SIT ಅಧಿಕಾರಿ ಯಾವ ರೀತಿಯಾಗಿ ವಶಕ್ಕೆ ಪಡ್ಕೊಂಡು ನೋಡಿ ಈಗಾಗಲೇ ಸ್ಟಾರ್ಟ್ ಆಯಿತು. ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದು. ನೇರ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು SIT ಅಧಿಕಾರಿಗಳು CID ಆಫೀಸ್ಗೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ನಮ್ಮ ಟೀಮ್ ಕೂಡ ಅದನ್ನ ಕೇಸ್ ಮಾಡ್ಕೊಂಡು ಹೋಗ್ತಾ ಇದೆ. ಕಂಪ್ಲೀಟ್ ಆಗಿ ಝೀರೋ ಟ್ರಾಫಿಕ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರ. ಎಕ್ಸ್ಕ್ಲೂಸಿವ್ ದೃಶ್ಯ, ಲೈವ್ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ರ. ಈಗಾಗಲೇ SIT ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂತಹ ನೇರ ದೃಶ್ಯಾವಳಿ ಇದು. ಪ್ರಜ್ವಲ್ ರೇವಣ್ಣ ಅವರನ್ನ CID ಕಚೇರಿಯತ್ತ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ನಮ್ಮ ಟೀಮ್ ಕೂಡ ಕೇಸ್ ಮಾಡ್ತಾ ಇದೆ. ಅಧಿಕಾರಿಗಳು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಸಾಕಷ್ಟು ಇಲ್ಲಿ ಎರಡು ಟ್ವಿಸ್ಟ್ ಇದೆ. ಅಧಿಕಾರಿಗಳು ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ನೇರವಾಗಿ CID ಕಚೇರಿಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತೆ. ಲೈವ್ ಅಪ್ಡೇಟ್ ಕೂಡ ಕೊಡ್ತೀವಿ. ನೋಡಿ, ಈಗಾಗಲೇ ಕೇಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರೆ ಈಗಾಗಲೇ ಗಮನಿಸ್ತಾ ಇರ್ಬೋದು. SIT ಅಧಿಕಾರಿಗಳು ಕಂಪ್ಲೀಟ್ ಆಗಿ ಏರ್ಪೋರ್ಟ್ನಲ್ಲಿ ಏನೆಲ್ಲ ಕಾನೂನು ಪ್ರಕ್ರಿಯೆಗಳಿದೆ ಎಲ್ಲವನ್ನ ಮುಗಿಸ್ಕೊಂಡು, ಯಾಕಂತ ಹೇಳಿದ್ರೆ ಈ ಏರ್ಪೋರ್ಟ್ನಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಪ್ರಜ್ವಲ್ ರೇವಣ್ಣ ಅವರ ಮೇಲಿರುವಂಥದ್ದು. ಆ ಕಾರಣದಿಂದ ಅಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ರು. ಅದಾದ ನಂತರ ಲುಕ್ಔಟ್ ನೋಟಿಸ್ ಜಾರಿ ಆಗಿರೋದ್ರಿಂದ SIT ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡ್ಕೊಂಡು ಈಗ CID ಕಚೇರಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನ ನೀವು ಗಮನಿಸ್ತಾ ಇರ್ಬೋದು. ನೇರ ದೃಶ್ಯಾವಳಿ. ನಮ್ಮ ರಿಪಬ್ಲಿಕ್ ಟೀಮ್ ಕೂಡ ಕೇಸ್ ಮಾಡ್ತಾ ಇದೆ, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರಂತ. ಸಾಮಾನ್ಯವಾಗಿ ಈ ರಾಜಕಾರಣಿಗಳಿರ್ಬೋದು, ದೊಡ್ಡ ದೊಡ್ಡ VIP ಇರ್ಬೋದು ಅಥವಾ VIP ಗಳಿಗೆ ಈ ಅರೆಸ್ಟ್ ಆದ ಸಂದರ್ಭದಲ್ಲಿ ಎದೆ ನೋವು ಬರೋದು, ಹಾರ್ಟ್ ಏನೋ ಪ್ರಾಬ್ಲಮ್ ಆಗೋದು ಅಥವಾ BP ಲೋ ಆಗೋದು ಇದೆಲ್ಲ ಸರ್ವೇ ಸಾಮಾನ್ಯ. ಈ ಹಿಂದೆ ಕೂಡ ಸಾಕಷ್ಟು ಇಂಥ ದೊಡ್ಡ ದೊಡ್ಡ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ನೋಡ್ತೀವಿ ನಾವು. ಇನ್ ಕೇಸ್ ಏನಾದರೂ ಆಗುತ್ತಂತ ಫಸ್ಟ್ ಮೆಡಿಕಲ್ ಚೆಕಪ್ ಅನ್ನ ಮಾಡ್ತಾರೆ ಪೊಲೀಸ್ನವರು. ನಾಳೆ ಏನಾದರೂ ಘಟನೆ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಸಮಸ್ಯೆ ಆಗುತ್ತೆ, ಅಧಿಕಾರಿಗಳಿಗೆ ಆ ನಿಟ್ಟಲ್ಲೂ ಕೂಡ ಮೆಡಿಕಲ್ ಚೆಕಪ್ಗೆ ಫಸ್ಟ್ ಕರ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿರುವಂಥ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಮೆಡಿಕಲ್ ಚೆಕಪ್ ಮಾಡ್ತಾರಾ, ಇಲ್ಲ CID ಆಫೀಸ್ಗೆ ನೇರವಾಗಿ ಕರ್ಕೊಂಡು ಹೋಗ್ತಾರಾ, ನಾಳೆ ಮೆಡಿಕಲ್ ಚೆಕಪ್ ಬೆಳಿಗ್ಗೆ ಮಾಡಿಬಿಟ್ಟು ಮತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರ ಅಂತ 24 ಗಂಟೆ ಟೈಮ್ ಇದೆ. ಪ್ರಜ್ವಲ್ ರೇವಣ್ಣ ಅವರು ಹೇಳಿದ್ರು, ನಾಳೆ ನಾನು 10 SIT ಕಚೇರಿಗೆ ಬರ್ತೀನಿ, ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಅದ್ಯಾವುದಕ್ಕೂ ಕೂಡ ತಲೆ ಕೊಡಲಿಲ್ಲ. SIT ಅಧಿಕಾರಿಗಳು ನೇರ ಏರ್ಪೋರ್ಟ್ಗೆ ಬಂದು, ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು ಆತನನ್ನ ವಶಕ್ಕೆ ಪಡ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ನೋಡಿ, ಜಾಕೆಟ್ ಹಾಕೊಂಡು ಒಳ್ಳೆ ಹೀರೋ ರೇಂಜ್ ಆಗಿ ಫೋರ್ಸ್ ಕೊಡ್ಕೊಂಡು ಬರ್ತಾ ಇರುವಂತ ಪ್ರಜ್ವಲ್ ರೇವಣ್ಣ ಅವರ ದೃಶ್ಯ ಇದು. ಅರೆಸ್ಟ್ ಹಾಕೊಂಡು ನೋಡಿ, ಈ ಹಿಂದೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಷ್ಟು ಚೆನ್ನಾಗಿರ್ಬೋದ್ರಿ, ಎಷ್ಟು ಆರಾಮಾಗಿ ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಬೇರೆ 34 ದೇಶ ಸುತ್ತಬಹುದು, 90 ದಿನಗಳ ಕಾಲ ಫ್ರೀಯಾಗಿ ಚೆನ್ನಾಗಿ ಅಡ್ಡಾಡ್ಕೊಂಡು ಬರ್ಬೋದು. ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇವರು. ಇಲ್ಲಿ ಮಾಡಿಕೊಂಡು ಅಪರಾಧ ಮಾಡಿಕೊಂಡು ಅತ್ಯಾಚಾರ ಹಾಗೆ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಹೊತ್ಕೊಂಡು ಸೀದಾ ಜರ್ಮನಿಯಲ್ಲಿ ಹೋಗಿ ತಲೆಮರೆಸ್ಕೊಂಡಿರುವಂಥ ಪ್ರಜ್ವಲ್ ರೇವಣ್ಣ 35 ದಿನಗಳ ನಂತರ ತಾಯ್ನಾಡಿಗೆ ಮರಳಿದ್ದಾರೆ. ನಮ್ಮ ದೇಶದ ಕಾನೂನು ಕೂಡ ಹಾಗೆ ಇದೆ, ಸಂವಿಧಾನ ಕೂಡ ಅದೇ ಥರ ಇದೆ. ಎಲ್ಲಿಗೆ ಹೋದ್ರೂ ಕೂಡ ಕೊನೆಗೆ ಬರಲೇಬೇಕಾಗತ್ತೆ. ನಮ್ಮ ಪೊಲೀಸ್ನವರು ಕೂಡ ಬಿಡೋಲ್ಲ. ಆ ನಿಟ್ಟಲ್ಲಿ ಕೂಡ ಕ್ರಮವನ್ನು ವಹಿಸ್ಕೊಂಡು ಒಂದೊಳ್ಳೆ ಕಾನೂನು ಸುವ್ಯವಸ್ಥೆ ಕೂಡ ಕಾಪಾಡುವಂಥ ನಿಟ್ಟಲ್ಲಿ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇಂಥವರು ಇನ್ನೊಂದು ಮತ್ತೆ ಬೇರೆ ಪ್ರಕರಣದಲ್ಲಿ ಭಾಗ್ಯ ಆಗಬಾರ್ದು, ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕಂತ ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ, ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಈತ ಘನಘೋರ ಕೃತ್ಯವನ್ನು ಎಸಗಿ ಇಲ್ಲಿಂದ ಪ್ರದೇಶಕ್ಕೆ ಪರಾರಿಯಾಗಿರುವಂಥ ಪರಾರಿ ವೀರ ಕೊನೆಗೂ ಕೂಡ ಈಗ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗಿ ಈಗ CID ಟೀಮ್ನವರು CID ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಆ ದೃಶ್ಯವನ್ನು ಪ್ರಜ್ವಲ್ ಅರೆಸ್ಟ್ ಆಗಿರುವಂಥ ದೃಶ್ಯ ಇದು. ಈ ಹಿಂದೆ ಸಾಕಷ್ಟು ಬಾರಿ ಹೊರದೇಶಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇವರೇ ಸೆಕ್ಯೂರಿಟಿ ಕೊಡ್ತಾ ಇದ್ರು. ಅವಾಗ ಯಾವ ಮರ್ಯಾದೆ ರೀ, ರಾಜ ಮರ್ಯಾದೆಯಿಂದ ಕರ್ಕೊಂಡು ಹೋಗ್ತಾರೆ ಸೆಕ್ಯೂರಿಟಿ ಕೊಟ್ಕೊಂಡು. ಇವಾಗ ನೋಡಿ, ಅದೇ ಸೆಕ್ಯೂರಿಟಿ ಟೀಮ್ನವರು ಯಾವ ರೀತಿಯಾಗಿ ಆರೋಪವನ್ನು ಹೊತ್ತಿರುವಂಥ ಇದೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ಬೋದು. ನೋಡಿ, ಅದು ಚೇಸ್ ಮಾಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ CID ಕಚೇರಿಯತ್ತ ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. CID ಕಚೇರಿಗೆ ಇವತ್ತು ಕರ್ಕೊಂಡೋಗಿ ಅಲ್ಲಿ ಇಡ್ತಾರೆ. ನಾಳೆ ಬೆಳಿಗ್ಗೆ ಪ್ರಜ್ವಲ್ ರೇವಣ್ಣ ಅಲ್ಲಿ ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಜರ್ಮನಿಯಲ್ಲಿ ಇರುವಂಥ ಸಂದರ್ಭದಲ್ಲೇ ತನ್ನ ಲಾಯರ್ ಮುಖಾಂತರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ದಾರೆ. ಅದು ಕೂಡ ಈ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ
ಇಮಿಡಿಯೇಟ್ ಆಗಿ ತೀರ್ಮಾನ ಆಗ್ಬೇಕಂತ ಹೇಳಿದ್ದಾರೆ. ಆದರೆ ಜಡ್ಜ್ ಅದಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅದೆಲ್ಲ ಆಗೋದಿಲ್ಲ, ಬಂದು ಅರೆಸ್ಟ್ ಆದ ನಂತರ ನೋಡೋಣ ಅಂತ ಹೇಳಿಬಿಟ್ಟಿದ್ದಾರೆ. ಬಟ್ ಅದೇ ಕಾರಣಕ್ಕೆ ಈಗ ನಾಳೆ ಒಂದು ಬಿಗ್ ಡೇ, ಶುಕ್ರವಾರ ಬೇರೆ. ಪ್ರಜ್ವಲ್ ರೇವಣ್ಣ ಅವರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರು ಕಿಡ್ನಾಪ್ ಕೇಸ್ನಲ್ಲಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ನಾಳೆ ವಿಚಾರಣೆ ನಡೆಯಲಿದೆ. ಆ ನಿಟ್ಟಿನಲ್ಲಿ ಕೂಡ ನಾಳೆ ಇಬ್ಬರನ್ನೂ ಕೂಡ ವಿಚಾರಣೆ ನಡೆಯುತ್ತೆ. ನಾಳೆ ಏನ್ ಆಗಬಹುದು ಎನ್ನುವಂತ